ನಾಡಿನಾದ್ಯಂತ ವಿಜೃಂಭಣೆಯ ಬಸವ ಜಯಂತಿ ಸಂಭ್ರಮಾಚರಣೆ ಮನೆ ಮಾಡಿದ್ದು, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಶ್ರೀ ಕೋಲಶಾಂತೇಶ್ವರ ಹೊರಗಿನ ಮಠದಲ್ಲಿ ಬಸವ ಜಯಂತಿ ಪ್ರಯುಕ್ತ 41ನೇ ವರ್ಷದ ಸಾಮೂಹಿಕ ಕಲ್ಯಾಣ ಮಂಟಪವನ್ನು ಆಯೋಜಿಸಲಾಗಿತ್ತು. ಸಾಮೂಹಿಕ ಕಲ್ಯಾಣೋತ್ಸವದಲ್ಲಿ 34 ಜೋಡಿಗಳು ನವ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಜೀವಂ ಶರದಂ ಶತಂ ಎಲ್ಲರೂ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಮಾಂಗಲ್ಯವನ್ನು ಕಟ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಗಂಟೆ ಭದ್ರಾಂ ಶುಭಗೆ ತಂಜೂಂ ಶರದಂ. ಸಾಮೂಹಿಕ ಕಲ್ಯಾಣೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ನವ ಜೋಡಿಗಳಿಗೆ ಶುಭ ಹಾರೈಸಿ ತಮ್ಮ ಹಿತ ನುಡಿಗಳನ್ನು ಹಂಚಿಕೊಂಡರು. ಸಾಂಕೇತಿಕವಾಗಿ 4 ಎಳೆ ಕೂಸುಗಳಿಗೆ ಹೆಸರಿಟ್ಟು ಅವ್ರನ್ನೂ ಕೂಡ ತೊಟ್ಲಲ್ಲಿ ಹಾಕಿ ಗುರುಗಳು ನಾವೆಲ್ಲರೂ ಆಶೀರ್ವಾದ ಮಾಡಿದ್ವಿ. ಇವತ್ತು ಸುಮಾರು 37 ನವ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಗುರುಗಳು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಇದು 40ನೇ ವರ್ಷದ ಕಾರ್ಯಕ್ರಮ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಗುರುಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಮತ್ತು ಈ ನವ ಜೋಡಿಗಳು ಎಲ್ಲ ಬಹಳ ಚಿಕ್ಕ ವಯಸ್ಸಿನವ್ರು ಅನಿಸ್ತಾ ಇರ್ಬೋದು. ನಾನು ಕೇಳಿದೆ ಎಷ್ಟು ವಯಸ್ಸಾಗಿದೆ ಏನು ಅಂತ. 23-24 ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರದ ನಾನಾ ಭಾಗದಿಂದ ಬಂದಿದ್ದಾರೆ. ಎಲ್ಲ ಕಿವಿ ಮಾತು ಏನು ಅಂದ್ರೆ, ನಂದಿಗೆ 20 ವರ್ಷ ಆಗಿದೆ ಮದುವೆ ಆಗಿ. ಶಾಮನೂರು ಶಿವಶಂಕರಪ್ಪರು ನಮ್ಮ ಅತ್ತೆಯವರು ಇರೋದು, ಅವರು ಕೂಡ 53 ವರ್ಷ ಜೊತೆಗಿದ್ರು. ಅತ್ತೆ ತೀರ್ಕೊಂಡಿದ್ದಾರೆ ಈಗ. ಸೊ ಅವರನ್ನ ನೋಡಿ ನಾವು ಕೂಡ ಜೀವನದಲ್ಲಿ ಏನ್ ಕಲ್ತಿರೋದು ಅಂದ್ರೆ, ಪರಸ್ಪರ ಒಬ್ರಿಗೊಬ್ರು ಗೌರವ ಇರಬೇಕು. ಒಂದು ವಿವಾಹದಲ್ಲಿ ಗೌರವ ಇರಬೇಕು, ಆತ್ಮೀಯತೆ ಇರಬೇಕು, ಜೊತೆಗೆ ನಿಮ್ಮಲ್ಲಿ ವಿಶ್ವಾಸ ಇರಬೇಕು. ಆಮೇಲೆ ಸಂಬಂಧಿಕರು ಕೂಡ ನೀವು ಅವ್ರ ಸಂಬಂಧಿಕರಿಗೂ ಅಷ್ಟೇ ಗೌರವ ಕೊಡಬೇಕು, ಅವರು ನಿಮಗೆ ಅಷ್ಟೇ ಗೌರವ ಕೊಡಬೇಕು. ಇದನ್ನ ಪಾಲಿಸ್ಕೊಂಡು ನೀವೆಲ್ಲರೂ ನಿಮ್ಮ ಒಳ್ಳೆಯ ಒಂದು ವಿಶೇಷ ದಿನ ಬಸವ ಜಯಂತಿಯ ದಿನ ನೀವು ಮದುವೆ ಆಗ್ತಾ ಇದ್ದೀರಾ. ನಿಮ್ಮ ಮದುವೆ ಕೂಡ ಇದೇ ರೀತಿ ಯಶಸ್ವಿಯಾಗಲಿ ಅಂತ ನಾನು ಭಗವಂತನಲ್ಲಿ ಆಮೇಲೆ ಗುರುಗಳಲ್ಲಿ ಕೂಡ ಆಶೀರ್ವಾದ ಕೇಳ್ತೀನಿ. ಇದೇ ಸಂದರ್ಭದಲ್ಲಿ ಉತ್ತಮ ವೈದ್ಯಕೀಯ ಸೇವೆಗಳನ್ನು ಗುರುತಿಸಿ ಮಠದ ವತಿಯಿಂದ ಡಾಕ್ಟರ್ ಎಸ್.ಎಂ. ಮಹೇಶ್ ರವರಿಗೆ ಬಸವಗುರು ಕಿರಣ ಪ್ರಶಸ್ತಿ, ವೃತ್ತಿ ರಂಗಭೂಮಿ ಸೇವೆಯನ್ನ ಗುರುತಿಸಿ ಡಾಕ್ಟರ್ ಕೆ. ನಾಗರತ್ನಮ್ಮಗೆ ಕೋಲಶಾಂತೇಶ್ವರ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಗಣ್ಯರು, ವೈದ್ಯಕೀಯ ಕ್ಷೇತ್ರಕ್ಕೆ ಮಾಡಿರುವ ನಮ್ಮ ಅಳಿಲು ಸೇವೆಯನ್ನ ಗುರುತಿಸಿ ಮಠದ ವತಿಯಿಂದ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಅಂತ ಖುಷಿ ವ್ಯಕ್ತಪಡಿಸಿದರು. ಶ್ರೀ ಕೋಲಶಾಂತೇಶ್ವರ ಶಿವಾಚಾರ್ಯರೇ ಹಾಗೂ ಪ್ರಶಾಂತ ಸಾಗರ ಶಿವಾಚಾರ್ಯರೇ ಹಾಗೂ ಶ್ರೀಮನ್ ನಿರಂಜನ ಮಹಾಸ್ವಾಮಿಗಳೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಈಗ ತಾನೇ ವಿವಾಹ ಜೀವನಕ್ಕೆ ಕಾಲಿರ್ತಕ್ಕಂತಹ ನವ ದಂಪತಿಗಳೇ ಹಾಗೂ ನನ್ನ ಸನ್ಮಿತ್ರರೇ ಹಾಗೂ ಪತ್ರಿಕಾ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಬಸವ ಜಯಂತಿಯ ಪ್ರಯುಕ್ತ ನನ್ನನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಒಂದು ಸೇವೆಯನ್ನು ಗುರುತಿಸಿ ಶ್ರೀಮಠ ಇಂದು ನನಗೆ ಈ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ. ಈ ಪ್ರಶಸ್ತಿಯಿಂದ ನನಗೆ ಬಹಳ ಸಂತೋಷವಾಗಿದೆ ಹಾಗೂ ನನ್ನ ಒಂದು ಕಿರು ಸೇವೆಯನ್ನು ಗುರುತಿಸಿದಂಥ ಶ್ರೀಮಠಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಹಾಗೆಯೇ ಶ್ರೀಮಠದ ಗುರುಗಳು ಈ ಒಂದು ಪ್ರಶಸ್ತಿಯನ್ನು ನೀಡಿ ನನಗೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತೇನೆ. ಯಾಕಪ್ಪ ಅಂತಂದರೆ ಈ ಒಂದು ಪ್ರಶಸ್ತಿಯಿಂದ ನನ್ನ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯುತವಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂತಹ ಒಂದು ಮಾತನ್ನು ಹೇಳುತ್ತಾ, ಹಾಗೂ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಶ್ರೀಮಠಕ್ಕೆ ನಾನು ಚಿರಋಣಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆರೆದಿರ್ತಕ್ಕಂಥ ಅರಸೀಕೆರೆಯ ಗ್ರಾಮಸ್ಥರೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ ನನ್ನ ಮಾತುಗಳನ್ನು ಹೇಳ್ತಾ ನಾನು 4 ಮಾತುಗಳನ್ನು ಮುಗಿಸುತ್ತೇನೆ. ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಮಾತನಾಡಿ, ಅರಸೀಕೆರೆ ಜನತೆಯ ಸಹಾಯದಿಂದ 41 ವರ್ಷಗಳಿಂದ ಸಾಮೂಹಿಕ ಕಲ್ಯಾಣೋತ್ಸವ ಸೇವೆಯನ್ನ ಮಾಡುತ್ತಾ ಬಂದಿದ್ದು ಯಾಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಸಾಧ್ಯವಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ಹಿರೇಮಠ ಸಂಸ್ಥಾನದ ಪ್ರಶಾಂತ ಸಾಗರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಬಾಚಗೊಂಡನಹಳ್ಳಿ ತೋಂಟದಾರ್ಯ ಮಠದ
ಪೂಜ್ಯ ಶ್ರೀ ಶಿವಮಹಂತ ಸ್ವಾಮೀಜಿಗಳು, ಮುಖಂಡರಾದ ವೈಡಿ ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್ ಸೇರಿದಂತೆ ಊರಿನ ಪ್ರಮುಖರು, ಮುಖಂಡರು, ವಧು ವರರ ಸಂಬಂಧಿಕರು, ಸಾರ್ವಜನಿಕರು ಭಾಗಿಯಾಗಿದ್ದರು.